ನಮಸ್ಕಾರ ಎಲ್ರಿಗೂ. ಇನ್ನೇನು ನಾಳೆ ಯುಗಾದಿ ಹಬ್ಬ ಬಂದೇ ಬಂತು. ಇದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ, ನಮ್ಮ ಸನಾತನ ಧರ್ಮದ ಪ್ರಕಾರ ನಮ್ಮ ಎಲ್ಲರಿಗೂ ಹೊಸ ವರ್ಷ ಈ ಯುಗಾದಿ ಹಬ್ಬ. ಇನ್ನು ನಾವು ಏನು 31 ಡಿಸೆಂಬರು 1 ಜಾನ್ವರಿ ಅಂತ ಏನು ನಾವು ಆಚರಣೆ ಮಾಡ್ತೀವಿ, ಅದು ನಿಜವಾಗ್ಲೂ ಅದು ನಮಗೆ ಹೊಸ ವರ್ಷವಲ್ಲ. ನಮ್ಮ ಹಿಂದೂಗಳಿಗೆ ಏನಿದ್ರೂ ಯುಗಾದಿ ಹಬ್ಬನೇ ಹೊಸ ವರ್ಷ. ಸೊ ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿರುವಂಥ ಎಲ್ಲ ಸನಾತನ ಧರ್ಮದ ಮತ್ತು ಹಿಂದೂ ಧರ್ಮದ ಪ್ರತಿಯೊಬ್ಬ ನಾಗರಿಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯುಗಾದಿ ಹಬ್ಬ ಅಂದರೆ ಕೆಲವರಿಗೆ ಹಬ್ಬ ಮಾತ್ರನೇ ಆಗಿರುತ್ತೆ, ಇನ್ನು ಕೆಲವರಿಗೆ ಅದು ಸಡಗರ ಸಂಭ್ರಮ, ಒಂಥರ ಜಾತ್ರಾ ಮಹೋತ್ಸವ ಥರನೇ ಇರುತ್ತೆ. ಇದು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಬಾಲ್ಯದಲ್ಲಿ ಇರಬೇಕಾದಂಥ ವಿಚಾರದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಯುಗಾದಿ ಹಬ್ಬನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ರು, ಆಗಿನ ಕಾಲದಲ್ಲಿ ಹೇಗೆಲ್ಲ ಇರುತ್ತಿತ್ತು ಅಂತ ಬಿಟ್ಟು ನಾನು ಒಂದು ಈ ವಿಡಿಯೋ ಮುಖಾಂತರ ವ್ಯಕ್ತಪಡಿಸ್ಬೇಕು ಅಂತ ನಾನು ತುಂಬ ಇಷ್ಟಪಡ್ತೀನಿ. ಸೊ ಬೇರೆ ಕಡೆ ಎಲ್ಲ ಯಾವ ಥರ ಯುಗಾದಿ ಹಬ್ಬ ಆಚರಣೆ ಮಾಡ್ತಾಯಿದ್ರು, ಅಲ್ಲಿ ಸಡಗರ ಸಂಭ್ರಮ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಕಡೆ ಯಾವ ಥರ ಎಲ್ಲ ಯುಗಾದಿ ಹಬ್ಬಗಳನ್ನು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಈಗಿನ ಸಿಚುವೇಷನ್ನಲ್ಲಿ ಯುಗಾದಿ ಹಬ್ಬ ಅಂದರೆ ಯಾವ ಥರ ಎಲ್ಲ ಮಾಡ್ತಾರೆ ಅನ್ನೋದು ಸರ್ವೇ ಸಾಮಾನ್ಯವ್ರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಇನ್ನು ಸಿಟಿಗಳಲ್ಲಿ ಅಂತಂದರೆ ಯುಗಾದಿ ಹಬ್ಬ ಅಂದರೆ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಅಷ್ಟಾಗಿ ಅರಿವಿಲ್ಲ. ಆದರೆ ಹಳ್ಳಿಗಳ ಕಡೆಗೆ ಈಗಿನ ಸಿಚುವೇಷನಲ್ಲೂ ಯುಗಾದಿ ಹಬ್ಬ ಅಂದರೆ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅರಿವಿದೆ. ಆದರೆ ಆಗ ನಾವು ಸಾಮಾನ್ಯವಾಗಿ 1985ಇಂದ 1996 2000 ಇಯರ್ ಆ ವರ್ಷದವರೆಗೆ ಆ ಹಿಂದೆ ಏನಿದ್ದಾರೆ ಅವ್ರಿಗೆ ಯುಗಾದಿ ಹಬ್ಬ ಅಂದರೆ ಏನು, ಹಳ್ಳಿಗಳಲ್ಲಿ ಹೇಗೆ ಥರ ಆಚರಿಸ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಈಗ 2001 ಇಂದ ಹಿಡಿದು ಈ ಪ್ರೆಸೆಂಟು 2026 ಏನು ಈ ಪ್ರೆಸೆಂಟ್ ಇಯರ್ಸ್ ಇದೆ, ಇವರಿಗೆಲ್ಲ ಯುಗಾದಿ ಹಬ್ಬ ಅಂತಂದರೆ ಏನೋ ಒಂದು ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ಏನು ಗೊತ್ತಿದೆಯೋ ಏನು ಗೊತ್ತಿಲ್ವೋ ಅಂತೋ ನಮಗೆ ಗೊತ್ತಿಲ್ಲ. ಬಟ್ ನಾನು ಬಾಲ್ಯದಲ್ಲಿರಬೇಕಾದ್ರೆ ನಮ್ಮ ಹಳ್ಳಿಗಳಲ್ಲಿ ಯುಗಾದಿ ಹಬ್ಬ ಅಂದರೆ ಹೇಗೆಲ್ಲ ಇರುತ್ತೆ ಅಂತ ಬಿಟ್ಟು ನಾನು ನಿಮ್ಮ ಮುಂದೆ ಈ ವಿಚಾರನ ತಿಳಿಸೋದಕ್ಕೆ ತುಂಬ ನನಗೆ ಇಷ್ಟ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನಾವು 1996 95 ಈ ಒಂದು ಸಮಯದಲ್ಲಿ ನಾವೆಲ್ಲ ಒಂದು 6ರಿಂದ 7 ವರ್ಷದ ಹುಡುಗರು ಆಗಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಅಷ್ಟಾಗಿ ದೊಡ್ಡ ದೊಡ್ಡ ಮನೆಗಳೇನಿರಲಿಲ್ಲ. ತುಂಬ ಚಿಕ್ಕ ಪುಟ್ಟ ಮನೆಗಳು, ಹಂಚಿನ ಮನೆಗಳು, ಮಣ್ಣಿನ ಮನೆಗಳು, ಆಮೇಲೆ ಗುಡಿಸಲು ಮನೆಗಳು, ಈ ಥರನೇ ಇರ್ತಾಯಿತ್ತು. ಆದರೆ ಆವಾಗಿನ ಯುಗಾದಿ ಹಬ್ಬನೇ ಒಂದು ಸಡಗರ ಸಂಭ್ರಮ. ಅವಾಗೆಲ್ಲನೂ ಯುಗಾದಿ ಹಬ್ಬ ಅಂದರೆ 1 ತಿಂಗಳು, ಕಡಿಮೆ ಅಂದರೆ 1 ತಿಂಗಳಿಂದ ಪ್ರಿಪ್ರೇಷನ್ ನಡೆಯೋದು. ಯಾವ ಥರ ಅಂತಂದರೆ, ಈಗ ಸರ್ವೇ ಸಾಮಾನ್ಯವಾಗಿ ಮಣ್ಣಿನ ಮನೆಗಳು ಅಂದರೆ ಜಂತೆ ಮನೆ ಅಂತ ನಮ್ಮ ಕಡೆ ಹೇಳ್ತೀವಿ. ಈ ಕಡೆ ಎಲ್ಲ ಏನು ಹೇಳ್ತಾರೋ ಬೇರೆ ಕಡೆ ನನಗೆ ಗೊತ್ತಿಲ್ಲ. ನಮ್ಮ ಹಳ್ಳಿ ಕಡೆಗೆ ಜಂತೆ ಮನೆ ಅಂತೀವಿ, ಮಣ್ಣಿನ ಮನೆ ಅಂತೀವಿ, ಗುಡಿಸಲು ಮನೆ ಅದು ಬೇರೆ. ಈ ಥರ ಎಲ್ಲ ಇರಬೇಕಾದ್ರೆ ಈ ಮಣ್ಣಿನ ಮನೆಗಳು ಸರ್ವೇ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಆ ಮಳೆ ನೀರು ಬಿದ್ದು ಬಿದ್ದು ಗೋಡೆಗಳೆಲ್ಲ ಕುಸಿದು ಮಣ್ಣೆಲ್ಲ ಜಾರೋಗಿರುತ್ತೆ. ಅಂಥ ಟೈಮಲ್ಲಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಏನು ಫಾರೆಸ್ಟ್ ಅಂದರೆ ಕಾಡಿಗೆ ಹೋಗ್ಬಿಟ್ಟು ಕೆಮ್ಮಣ್ಣು ಬರುತ್ತಲ್ವ, ಕೆಮ್ಮಣ್ಣು ತಂದು ಅದನ್ನೆಲ್ಲ ಚೆನ್ನಾಗಿ ನೀರಾಕಿ ಮಿಕ್ಸ್ ಮಾಡಿ ಕಲಸಿ ಅದನ್ನೆಲ್ಲ ಗೋಡೆಗಳಿಗೆಲ್ಲ, ಇವಾಗ ಏನು ಸಿಮೆಂಟ್ ಗೋಡೆಗಳಿಗೆಲ್ಲ ಪ್ಲಾಸ್ಟಿಂಗ್ ಮಾಡಿ ಇದು ಮಾಡ್ತಾರಲ್ವ, ಅದೇ ಥರವಾಗಿ ಕೆಮ್ಮಣ್ಣು ತಂದುಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಮಾಡಿ ಅದನ್ನು ಗೋಡೆಗಳಿಗೆ ಮೆತ್ತಿ ಅದನ್ನು ನೀಟ್ ಮಾಡಿ, ಇನ್ನೂ ಒಂದು ಏನಪ್ಪ ಅಂದರೆ ಈ ದನಗಳ ಕೊಟ್ಟಿಗೆ ಇಲ್ಲಿ ಸಗಣಿ ಇರುತ್ತಲ್ಲ, ಅದನ್ನು ಕಡಿಮೆ ಅಂದ್ರೂ ವಾರದಿಂದ 15 ದಿನಗಳ ಕಾಲ ಕೂಡಿಡೋರು. ಯಾಕೆಂದರೆ ಬೇರೆಯವರೆಲ್ಲ ಎತ್ಕೊಂಡೋಗ್ಬಿಟ್ರೆ ಅವ್ರ ಮನೆ ಮುಂದೆ ಸಗಣಿ ತಪ್ಪೆ ಹಾಕಿ ಸಾರಿಸಿ ರಂಗೋಲಿ ಬಿಟ್ಕೊತಾರೆ, ಮತ್ತು ಅವ್ರ ಮನೆಗಳಿಗೆ ಸುಣ್ಣ ಬಣ್ಣ ಹೊಡೆಯೋದಕ್ಕೆ ಅನುಕೂಲ ಆಗುತ್ತೆ. ಬಟ್ ನಮಗಿರಲ್ವಲ್ಲ ಅಂತಬಿಟ್ಟು ಅವರವರ ದನದ ಕೊಟ್ಟಿಗೆಯಲ್ಲಿರುವಂಥ ಸಗಣಿನ ವಾರದಿಂದ 15 ದಿನಗಳ ಮಟ್ಟಿಗೆ ಕೂಡಿ ಈ ತೊಟ್ಟಿಗಳಲ್ಲಿ ಅಂದರೆ ಮಂಕ್ರಿಗಳಲ್ಲಿ ಶೇಖರಣೆ ಮಾಡಿ ಇಡೋರು. ಆಮೇಲೆ ಆ ಮಣ್ಣಿನ ಗೋಡೆ ಎಲ್ಲನೂ ನೀಟಾಗಿ ಅದನ್ನೆಲ್ಲನೂ ಎಲ್ಲೆಲ್ಲಿ ಗೋಡೆಗಳೆಲ್ಲನೂ ಕುಸಿದು ಬಿದ್ದಿರುತ್ತೆ ಅಲ್ಲೆಲ್ಲ ಪ್ಯಾಚಸ್ ಮಾಡಿ ಅದಕ್ಕೆಲ್ಲ ನೀಟಾಗಿ ಈ ಏನು ಸಗಣಿ ಇರುತ್ತಲ್ಲ ಅದನ್ನೆಲ್ಲನೂ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲನೂ ಆ ಗೋಡೆಗಳ ಮೇಲೆ ಆ ಮಣ್ಣಿಂದೇನು ಮೆತ್ತಿರ್ತಾರಲ್ಲ ಟೋಟಲಾಗಿ ಆ ಮನೆ ಎಷ್ಟಿದೆಯೋ ಸುತ್ತೂ ಆ ಗೋಡೆಗಳನ್ನು ಮತ್ತು ಒಳಗೋಡೆಗಳನ್ನು ಸಂಪೂರ್ಣವಾಗಿ ಸಗಣಿಗಳಿಂದ ಎಲ್ಲನೂ ಪರ್ಕೆ ತಗೊಂಡು ನೀಟಾಗಿ ಸಾರಿಸ್ಕೊಂಡು ಬರೋರು. ಅದಾದಮೇಲಕ್ಕೆ ಅದ್ರ ಮೇಲೆ ಸುಣ್ಣ, ಈಗಿನ ಎಲ್ಲ
ಆರ್ಟಿಫಿಷಿಯಲ್ ಸುಣ್ಣಗಳಿವೆಲ್ಲ ಹೇಳಬೇಕು ಅಂದರೆ. ಆವಾಗ ಸುಣ್ಣದ ಕಲ್ಲು ಅಂತಲೇ ಬರೋದು. ಆ ಕಲ್ಲನ್ನು ನೀರಲ್ಲಿ ಒಂದು ದಿನ ಎಲ್ಲ ನೆನೆಸಿಟ್ರೆ ಅದು ಚೆನ್ನಾಗಿ ಬೆಣ್ಣೆ ಥರ ಬರೋದು. ಅದನ್ನು ಚೆನ್ನಾಗಿ ನೀರಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಪರಕೆ ತೊಗೊಂಡು ಗೋಡೆಗಳಿಗೆಲ್ಲ ಹಚ್ಚೋರು, ಮಣ್ಣಿನ ಮನೆಗಳಿಗೆ. ಈ ಥರ ಒಂದು ಮಣ್ಣಿನ ಮನೆಗಳ ಸನ್ನಿವೇಶ. ಆದರೆ ಇನ್ನು ಗುಡಿಸಲು ಮನೆಗಳ ಸನ್ನಿವೇಶ ಏಕೆಂದರೆ ಆವಾಗಿನ ಪರಿಸ್ಥಿತಿಯಲ್ಲಿ ಈಗ ಮಳೆ ಬಿದ್ದು ಬಿದ್ದು ಏನೋ ಗುಡಿಸಲದೆಲ್ಲ ಹಾಳಾಗಿರುತ್ತದ್ದು. ಹಂಗಾಗಿ ಈ ಬೆಟ್ಟ ಕಾಡುಗಳಲ್ಲಿ ಹೋದರೆ ಈ ಬಾದೆ ಹುಲ್ಲು ಅಂತ ಬರೋದು. ಇವಾಗೂ ಬೆಳೆಯುತ್ತೆ ಅದು, ಸರ್ವೇಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ. ನಮ್ಮ ಕಡೆ ಬಾದೆ ಹುಲ್ಲು ಅಂತೀವಿ, ಬೇರೆ ಕಡೆ ಎಲ್ಲ ಯಾವ್ಯಾವ ಥರ ಉಚ್ಚಾರಣೆ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸೊ ಅದನ್ನು ಕೊಯ್ಕೊಂಡು ಬಂದು ಅದನ್ನು ನೀಟಾಗಿ ಕಟ್ ಮಾಡಿ ಅದನ್ನು ಒಳ್ಳೆ ಚಾಪೆ ಥರ ಮಾಡಿ ನೀಟಾಗಿ ಮನೆ ಗುಡಿಸಲುಗಳಿಗೆಲ್ಲ ಅದನ್ನು ಹೊದಿಕೆ ಮಾಡಿ ನೀಟಾಗಿ ರೆಡಿ ಮಾಡೋರು. ಅದು ಮಾಡ್ತಾಯಿದ್ರೆ ಇದು ಯುಗಾದಿ ಹಬ್ಬ ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸರ್ವೇಸಾಮಾನ್ಯವಾಗಿ ಗೊತ್ತಾಗ್ಬಿಡೋದು. ಆ ಥರ ಗುಡಿಸಲು ಮನೆಗಳು ರೆಡಿ ಮಾಡ್ಕೊಳ್ಳೋದು, ಮಣ್ಣಿನ ಮನೆಗಳಿಗೆಲ್ಲ ಈ ಥರ ರೆಡಿ ಮಾಡೋದು, ಈ ಥರ ಎಲ್ಲ ಒಂದು ಕ್ರಿಯೇಷನ್ ಆವಾಗ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಮನೆಯಿಂದ ಮನೆಗೆ, ಮನೆ ಮುಂದೆ ಎಲ್ಲರಿಗೂ ಏನು ಮನೆ ಮುಂದೆ ಅಟ್ಟಿ ಅಂತೀವಲ್ಲ ನಾವು, ರಂಗೋಲಿ ಹಾಕಿ ಎಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಬಿಡ್ತೀವಲ್ಲ, ಅದನ್ನು ಸರ್ವೇಸಾಮಾನ್ಯವಾಗಿ ಅಟ್ಟಿ ಅಂತಲೇ ಕರಿತೀವಿ. ಮನೆ ಮುಂದೆ ಇರೋದನ್ನು ಅದನ್ನೆಲ್ಲ ನೀಟಾಗಿ ಸಗಣಿ ಹಾಕಿ ಸ್ವಚ್ಛವಾಗಿ ಸಾರಿಸಿ ಅದ್ರ ಮನೆ ಮುಂದೆ, ಪ್ರತಿಯೊಬ್ಬರು ಮನೆ ಮುಂದೆನೂ ದೊಡ್ಡದಾಗಿ, ಚಿಕ್ಕದಾಗಂತೂ ರಂಗೋಲಿಗಳನ್ನು ಯಾರು ಬಿಡ್ತಾನೆ ಇರಲಿಲ್ಲ. ತುಂಬ ದೊಡ್ಡದಾಗಿ ರಂಗೋಲಿಗಳನ್ನು ಹಾಕ್ತಿದ್ದಂಥ ಸಂದರ್ಭ ಅವಾಗ. ಈಗ ಎಲ್ಲೋ ಮನೆ ಮುಂದೆ ಅವ್ರಿಗೆಷ್ಟು ಮನೆ ಚೌಕಟ್ಟಿದೆಯೋ ಅಷ್ಟಕ್ಕೇ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊತಾರೆ. ಆದರೆ ಹಂಗಲ್ಲ, ಅವಾಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಎಲ್ಲೂ ಖಾಲಿ ಜಾಗನೇ ಇರ್ತಿಲ್ಲ. ಪ್ರತಿಯೊಂದು ಮನೆಯೊಂದು ಏಕ ನೋಡಿದ್ರು ಸಗಣಿ ನೀರಲ್ಲಿ ಸಾರಿಸಿರುವಂಥ ಅಟ್ಟಿನೇ ಕಾಣೋದು. ಪ್ರತಿಯೊಬ್ಬರ ಮನೆ ಮುಂದೆನೂ ವಿಶಾಲವಾದ ರಂಗೋಲಿಗಳನ್ನು ಹಾಕ್ತಾಯಿದ್ರು. ಇನ್ನು ಇವಾಗೆಲ್ಲ ಆರ್ಟಿಫಿಷಿಯಲ್ ಬಣ್ಣಗಳು ಬಂದಿದೆ, ಕಲರ್ ಅಂತ. ಹಾಗೇನು ರಂಗೋಲಿಗೆ ಕಲರ್ ಹಾಕೋಕ್ಕಿಂತ ಕಲರ್ ಇಲ್ಲ. ಈ ಕೆಮ್ಮಣ್ಣು ಅಂತ ಹೇಳಿದ್ನಲ್ಲ, ಅದನ್ನೇನೆ ಈ ಜಲ್ಡೆಯಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಮತ್ತು ರಂಗೋಲಿ ಹಿಟ್ಟು ಅಂತ ಬರೋದು, ಅದನ್ನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ರಂಗೋಲಿಗಳನ್ನು ಅಲಂಕಾರಗೊಳಿಸ್ತಿದ್ರು ಆಗಿನ ಸನ್ನಿವೇಶದಲ್ಲಿ. ಇದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟ್ ಏನಪ್ಪ ಅಂತಂದರೆ, ಈಗ ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆ ಎಲ್ಲ ಒಂದು ದಿನ ಮುಂಚೆ ದಿನನ ನೀರಿನ ಹಬ್ಬ ಅಂತ ಮಾಡೋರು ಯುಗಾದಿ ಹಬ್ಬ. ಅದು ನೆಕ್ಸ್ಟ್ ದಿನ ಕರಿ ಹಬ್ಬ ಅಂತ ಮಾಡೋರು. ಈ ಕಡೆ ಎಲ್ಲ ವಸ್ತಡ್ಕು ಅಂತಾರೆ, ನಮ್ಮ ಕಡೆ ಕರಿ ಹಬ್ಬ ಅಂತಲೇ ಅದು ಫೇಮಸ್ಸು. ಸೊ ಹಂಗಾಗಿ ನೀರಿನ ಹಬ್ಬ ಅಂತಂದರೆ ಅವತ್ತೆಲ್ಲ ಫುಲ್ಲು ಊರಲ್ಲೆಲ್ಲನೂ ರಾಜಬೀದಿಗಳಲ್ಲಿ, ಮನೆಗಳಲ್ಲಿ ಯಾವ್ಯಾವ ಸಂದಿ ಗೊಂದಿ ಏನೇನಿರುತ್ತೆ ಅಲ್ಲೆಲ್ಲ ನೀರುಗಳನ್ನು ಎರಚಾಡಿಕೊಂಡು ಒಬ್ರಿಗೊಬ್ರು ನೀರು ಚಿಮ್ಕೊಂಡು ಫುಲ್ಲು ಊರೆಲ್ಲನೂ ನೀರಾಗಿ ಫುಲ್ಲು ತಂಪಾಗಿ ಇರೋ ಥರ. ಯಾಕಂದರೆ ಬೇಸಿಗೆ ಕಾಲದಲ್ಲೆಲ್ವ ಸಾಮಾನ್ಯವಾಗಿ ಯುಗಾದಿ ಹಬ್ಬ ಬರೋದು. ಹಾಗಾಗಿ ಊರೆಲ್ಲ ತಂಪಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ನೀರು ಎರಚರು ಊರು ರಾಜಬೀದಿಗಳಿಗೆಲ್ಲ. ಹಾಗೆ ನನಗೆ ನೀನು, ನಿನಗೆ ನಾನು, ಹಂಗೆ ನೀರು ಎರಚ್ಕೊಂಡು ಈ ಥರ ಎಲ್ಲನೂ ಒಂಥರ ಈ ಹೋಳಿ ಆಟ ಆಡ್ತಾರಲ್ಲ ಹಂಗೆ ನೀರಿನ ಆಟ ಆಡೋದು. ಅದಕ್ಕೆ ನೀರಿನ ಹಬ್ಬ ಅಂತ ಕರೆಯೋರು. ಹಾಗೆಯೇ ಯುಗಾದಿ ಹಬ್ಬ ಅಂತಂದರೆ ಇನ್ನೇನು ಯುಗಾದಿ ಹಬ್ಬ ಬಂದೇ ಬಂತು ಅಂತಂದರೆ ಬೆಳಗಿನ ಜಾವ ಎಲ್ಲರೂ ಸರ್ವೇಸಾಮಾನ್ಯವಾಗಿ 4 ಗಂಟೆಗೆ ಹಳ್ಳಿಗಳ ಕಡೆಗೆ ಕೋಳಿ ಕೂಗೋದು ಸರ್ವೇಸಾಮಾನ್ಯ. ಆಗಿನ ಕಾಲದಲ್ಲಿ, ಈಗಿನ ಕಾಲದಾಗಾದರೂ ಅಲಾರಾಮು ಅದು ಇದು ಅಂತ ಏನೇನೋ ಇದೆ. ಆಗಿನ ಕಾಲದಾಗೆ ಅಲಾರಾಮು ಅಂತ ಏನೂ ಇರಲಿಲ್ಲ. ಕೋಳಿ ಕೂಗೋದು ಹಳ್ಳಿ ಜನಕ್ಕೆ ಒಂಥರ ಅಲಾರಾಮು. ಆ ಸಂದರ್ಭದಲ್ಲಿ ಹೆಂಗಸ್ರದೆಲ್ಲ ಒಂದು ಏನು ಬೆಳಗಿನ ಜಾವ 4 ಗಂಟೆಗೆ ಎದ್ಬಿಟ್ಟು ಈ ಬೇಳೆನ ಬೇಯಿಸ್ಕೊಂಡು ಒಬ್ಬಟ್ಟು ಮಾಡೋದಕ್ಕೆ ಅದನ್ನೆಲ್ಲ ರುಬ್ಗುಂಡಲ್ಲಿ ಹಾಕಿ ರುಬ್ತಾ ಇರೋರು. ಪ್ರತಿಯೊಬ್ಬರು ಮನೆಯಲ್ಲೂ ಬೆಳಗಿನ ಜಾವ 4 ಗಂಟೆ ಆದಮೇಲೆ ಆ ರುಬ್ಗುಂಡು ಸೌಂಡೇನೇ ಒಂಥರ ಕೇಳೋಕ್ಕೆ ಒಂಥರ ಮಜಾ. ಯಾರ ಮನೆಯಲ್ಲಿ ನೋಡಿದ್ರು ದಡ ಬಡ ಅಂತಲೇ ಇರೋದು. ಅದರಲ್ಲಿ ಆ ಒಂದು ರುಬ್ಗುಂಡಲ್ಲಿ ಹಾಕಿ ಬೇಳೆನ ರುಬ್ಬಬೇಕಾದ್ರೆ ಆ ಒಂದು ಸುಗಂಧ ಬರೋದಲ್ಲ, ಘಮ ಅನ್ನೋದು. ಇವಾಗ ಏನಿದ್ರು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಜರ್ರ ಅನ್ಸ್ಬಿಡ್ತಾರೆ. ಅದೇನಂತ ಹಿತನೂ ಇರೋದಿಲ್ಲ, ಅಂತ ಟೇಸ್ಟ್ ಬರೋದಿಲ್ಲ. ಆದರೆ ಆವಾಗಿನ ಸಿಚುವೇಷನಲ್ಲಿ ಮಾಡ್ತಿದ್ದಂಥದ್ದೇ ತುಂಬ ಅದ್ಭುತವಾಗಿತ್ತು. ಈಗ ಹೆಣ್ಮಕ್ಳೆಲ್ಲನೂ ಬೆಳಗಿನ ಜಾವ ಎದ್ದು ಒಬ್ಬರು ಏನು ಮನೆ ಮುಂದೆ ರಂಗೋಲಿ ಬಿಡೋ ಕಾರ್ಯಕ್ರಮ ಆದರೆ ಇನ್ನೊಬ್ಬರು ಬೇಳೆನ ಬೇಯಿಸ್ಕೊಂಡು ಒಬ್ಬಟ್ಟಿಗೆ ರುಬ್ಗುಂಡಲ್ಲಿ ರುಬ್ತಾ ಇರೋದು. ಇನ್ನೂ ಒಬ್ಬರು ಮನೆಗಳಲ್ಲಿ ಫೋಟೋಗಳಿಗೆಲ್ಲನೂ ಅಲಂಕಾರ ಮಾಡಿ ದೇವ್ರ ಫೋಟೋಗಳಿಗೆಲ್ಲ ಹೂವು ಮತ್ತೊಂದು ಏನಾದ್ರೂ ಅಲಂಕಾರ ಮಾಡೋದ್ರಲ್ಲಿ ಫುಲ್ಲು ಬ್ಯುಸಿ ಆಗಿಬಿಡ್ತಿದ್ರು. ಇವಾಗಾದ್ರೂ ಇಂಡಿವಿಜುವಲ್ಲು 2-3 ಇದ್ದರೆ ಅವ್ರ ಮನೆಗಳಲ್ಲಿ ಅದೇ ಹೆಚ್ಚು. ಅವಾಗ
ಅವಿಭಕ್ತ ಕುಟುಂಬ. ಅಂದರೆ ಕುಟುಂಬದಲ್ಲಿ 15 ಜನ, 20 ಜನ, 30 ಜನ ಈ ಥರ ಒಂದೊಂದು ಕುಟುಂಬ ಅಂದರೆ ಹಳ್ಳಿಗಳಲ್ಲಿ ಆಗಿರ್ತಿತ್ತು ಬಾಂಡಿಂಗು. ಇವಾಗೆಲ್ಲ ಆ ಥರ ಇಲ್ಲವೇ ಇಲ್ಲ ಬಿಡಿ. ಎಲ್ಲನೂ ಇಬ್ಬರು ಮೂವರು ಡಿವೈಡ್ ಆಗಿಬಿಟ್ಟು ಅವ್ರವ್ರ ಪಾಡಿಗೆ ಅವರು ಇರೋದೇ ಸರ್ವೇ ಸಾಮಾನ್ಯ ಎಲ್ಲರೂ ಕಾಣ್ಬೋದು. ಹಂಗೆ ಹೆಣ್ಮಕ್ಳದ್ದು ಒಂದು ಪಾರ್ಟ್ ಆದರೆ, ಇನ್ನು ಗಂಡು ಮಕ್ಕಳು ಬೆಳಗಿನ ಜಾವ 4 ಗಂಟೆಗೆ ಅಥವಾ 3 ಗಂಟೆಗೆ ಎದ್ದೋರು. ಯಾಕಂದರೆ ಅವಾಗ ಅತಿ ಹೆಚ್ಚಿನಾಗಿ ಮಾವಿನ ಮರಗಳು ಸಿಗ್ತಿಲ್ಲ. ಬೇವಿನ ಮರ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಕಂಡೇ ಕಾಣೋದು. ಆದರೆ ಮಾವಿನ ಮರಗಳಿಗೆ ತುಂಬ ಅಭಾವ ಇತ್ತು. ಹಂಗಾಗಿ ಯಾರು ಫಸ್ಟ್ ಹೋಗ್ತಾರೋ ಅವ್ರಿಗೆ ಒಳ್ಳೆ ಚಿಗುರಿದ ಮಾವಿನ ಎಲೆ ಸಿಗುತ್ತೆ, ಮತ್ತು ಬೇವಿಂದು ಚಿಗುರು ಸಿಗುತ್ತೆ ಅಂದ್ಕೊಂಡು ನಾನು ಮುಂದೋ ತಾನು ಮುಂದೋ ಅಂತ ಬಿಟ್ಟು ಎಲ್ಲರೂ ಹೋಗೋರು. ಸೊ ಹಂಗಿರ್ಬೇಕಾದ್ರೆ ಎಲ್ಲಿ ಮಾವಿನ ಮರದ ಮಾಲೀಕರು ಅಂದರೆ ಯಜಮಾನ್ರು ಇರ್ತಾರೆ, ಅವ್ರು ಎಲ್ಲಿ ಕಿತ್ಕೊಂಡು ಹೋಗೋದ್ರೆ ಬೈತಾರೋ ಏನು ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಪರ್ಮಿಷನ್ ತೊಗೊಂಡು, ಅಣ್ಣ ಹಿಂಗೆ ನಾವು ಮಾವಿನ ಸೊಪ್ಪು ಕಿತ್ಕೊಬರಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿ ಹೋಗಿ ಕಿತ್ಕೊಂಡು ಬಂದು ಅದನ್ನು ತೋರಣಗಳನ್ನು ರೆಡಿ ಮಾಡಿ. ಇನ್ನೊಂದು ನಾವು ಪ್ರತಿಯೊಂದನ್ನು ಮಾಡಬೇಕಾದ್ರೆ ಅದಕ್ಕೆ ಆದಂಥ ಒಂದು ವಿಧಾನಗಳಿರ್ತವೆ. ಸೊ ಹಂಗಾಗಿ ತೋರಣಗಳು ಮಾಡೋದಂತೆ, ಆಮೇಲೆ ಬೇವು ಮಾವನ್ನ ಎಲ್ಲಗಳು, ಏನು ಜೋಪಡಿ ಮನೆ ಆಗಿರ್ಬೋದು ಅಥವಾ ಏನು ಮಣ್ಣಿನ ಮನೆ ಆಗಿರ್ಬೋದು, ಎಲ್ಲ ಕಡೆಗೂ ಎರಡೆರಡು ಅಂದರೆ ಒಂದು ಮಾವಿಂದು ಒಂದು ಬೇವಿಂದು ಕೊನೆನ ಎಲ್ಲ ಕಡೆಗೆ ಇಟ್ಕೊಂಬರೋದು. ಆಮೇಲೆ ತೋಟದ ಮನೆಗಳಂತಂದರೆ ಈ ಬಣವೆಗಳು, ಅಂದರೆ ಈ ಮಂಡ್ಯ ಮೈಸೂರು ಕಡೆ ಹೋದರೆ ಮೆದೆ ಹಾಕೋದು ಅಂತ ಹೇಳ್ತಾರೆ. ಆದರೆ ನಮ್ಮ ಕಡೆ ಬಣವೆ ಅಂತಂದ್ರೇ ಅರ್ಥ ಆಗೋದು. ನಮ್ಮ ಕಡೆ ಮೆದೆ ಅಂದರೆ ಇಷ್ಟು ಮಾತ್ರ ಅಂತಾರೆ, ಬಣವೆ ಅಂದರೆ ಒಳ್ಳೆ ಟ್ರೈನ್ ಬೋಗಿ ಥರ. ಆದರೆ ಮಂಡ್ಯ ಮೈಸೂರು ಕಡೆಗೆ ಅವ್ರದ್ದೇ ಆದಂಥ ಒಂದು ಭಾಷೆ, ಅವ್ರು ಮೆದೆ ಹಾಕೋದು ಅಂತಾರೆ. ಸೊ ಹಂಗಾಗಿ ಅವಕ್ಕೆಲ್ಲನೂ ಮಾವಿನ ಎಲೆ ಮತ್ತು ಬೇವಿನ ಎಲೆ ಅದೆಲ್ಲ ಸಿಕ್ಸ್ಬಿಟ್ಟು, ಮತ್ತು ದನದ ಕೊಟ್ಟಿಗೆ ಇರ್ತದಲ್ಲ ಅದಕ್ಕೆಲ್ಲ ವಿಶೇಷವಾಗಿ ಸಿಕ್ಸ್ಬಿಟ್ಟು ಬರ್ತಿದ್ವಿ. ಇನ್ನೊಂದು ಈ ದನ ಕರುಗಳು ಅಂದರೆ ಬರೀ ಸಂಕ್ರಾಂತಿ ಹಬ್ಬದಲ್ಲಿ ಅವಾಗೆಲ್ಲನೂ ಅವಕ್ಕೆಲ್ಲ ಮೈ ತೊಳೆದು ಪೂಜೆ ಪುನಸ್ಕಾರ ಮಾಡ್ತಿರಲಿಲ್ಲ. ಯುಗಾದಿ ಹಬ್ಬ ಅಂದ್ರೂ ಅವಕ್ಕೂ ಕೂಡ ಹೊಸ ವರ್ಷ ಇದ್ದಂಗೆನೇ ಅವು ಏನಂದರೆ ನಮ್ಮ ಕುಟುಂಬದಲ್ಲಿ ಅವರು ದನ ಕರುಗಳು ಕೂಡ ನಮ್ಮ ಮನೆ ಸದಸ್ಯರುಗಳು, ನಮ್ಮ ಜೊತೆ ಹುಟ್ಟಿ ಬೆಳೆದಿದ್ದಾರೆ ಅನ್ನೋ ಒಂದು ಬಾಂಡಿಂಗು. ಅವಕ್ಕೂ ದೇರ ಅವತ್ತು ಮೈ ಎಲ್ಲ ತೊಳೆದು ಅವಕ್ಕೂ ಅಲಂಕಾರ ಮಾಡಿ ರೆಡಿ ಮಾಡೋರು ಆಗಿನ ಸನ್ನಿವೇಶದಲ್ಲಿ. ಸೊ ಹಿಂಗೆಲ್ಲ ಇರುವಂಥ ಒಂದು ಹಬ್ಬ ಸಡಗರ ಸಂಭ್ರಮ ಈಗಿನ ಸಿಚುವೇಶನ್ ಎಲ್ಲ ಎಲ್ಲಿ ಬರುತ್ತೆ. ಇನ್ನು ಅವಾಗೆಲ್ಲನೂ ಸರ್ವೇ ಸಾಮಾನ್ಯವಾಗಿ ಗಾರ್ಮೆಂಟ್ಸ್ ಬಟ್ಟೆಗಳು ಸಿಗ್ತಾ ಇರೋದು ಕಡಿಮೆ. ಏನಿದ್ರೂ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದಕ್ಕಿಂತ ಪೀಸ್ ಸಿಗೋದು, ಅಂದರೆ ಒಂದು ಪ್ಯಾಂಟ್ ಪೀಸ್ ಆಗಿರ್ಬೋದು, ಶರ್ಟ್ ಪೀಸ್ ಆಗಿರೋದು ಬರ್ತಿದ್ರು. ಹಳ್ಳಿಗೆ ಅವಾಗ ಅಂಬಾಸಿಡರ್ ಕಾರ್ ಇತ್ತು. ಆ ಅಂಬಾಸಿಡರ್ ಕಾರಲ್ಲಿ 1.5 ತಿಂಗಳು 2 ತಿಂಗಳು ಮುಂಚೆಯಿಂದನೇ ಮೈಕ್ ಹಾಕ್ಕೊಂಡು ಬಂದು ಹಳ್ಳಿಗೂ ಏನು ಅರಳಿ ಕಟ್ಟೆ ಇರುತ್ತಲ್ಲ ಅಲ್ಲಿ ನಿಲ್ಲಿಸ್ಕೊಂಡು ಮೈಕಲ್ಲಿ ಅನೌನ್ಸ್ ಮಾಡೋರು, 50 ರೂಪಾಯಿ ಶರ್ಟ್ ಪೀಸು, 100 ರೂಪಾಯಿ ಪ್ಯಾಂಟ್ ಪೀಸು, ಹೀಗೆಲ್ಲನೂ ಅಂಥದನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಇನ್ನು ಸರ್ವೇ ಸಾಮಾನ್ಯವಾಗಿ ಒಂದು 15-20 ಹಳ್ಳಿಗೆಲ್ಲ ಸೇರಿದ್ರೆ ಟೈಲರಿಂಗ್ ಅಂತ ಇದ್ದರೆ ಒಂದು 15ರಿಂದ 20 ಇದ್ದರೆ ಹೆಚ್ಚೆಚ್ಚು. ಅವ್ರಿಗೆ ಆಗಿನ ಸನ್ನಿವೇಶದಾಗಿ ತುಂಬ ಡಿಮ್ಯಾಂಡು. ಯಾರು ಫಸ್ಟ್ ಕೊಡ್ತಾರೋ ಅವ್ರಿಗೆ ಮೊದಲೇ ಆದ್ಯತೆ ಅವ್ರು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ. ಹಂಗಾಗಿ ಹಳ್ಳಿಗಳವರೆಲ್ಲನೂ ಅವ್ರವ್ರಿಗೆ ಯಾರ್ಯಾರು ಕಂಫರ್ಟಾಗಿ ಸ್ಟಿಚಿಂಗ್ ಮಾಡ್ತಾರೋ ಅಲ್ಲಿಗೆ ಹೋಗ್ಬಿಟ್ಟು ಅವರು ಸ್ಟಿಚಿಂಗ್ ಮಾಡಿಸೋರು. ಹಂಗಾಗಿ ಯುಗಾದಿ ಹಬ್ಬ ಸಡಗರ ಸಂಭ್ರಮ ಅನ್ನೋದು 1 ತಿಂಗಳು ಹಿಂದೆಯಿಂದನೇ ಪ್ರಾರಂಭ ಆಗೋದು. ಆವಾಗ ಬಟ್ಟೆ ಪರ್ಚೇಸ್ ಮಾಡಿ ತಗೊಂಡೋಗಿ ಸ್ಟಿಚಿಂಗ್ ಕೊಟ್ಟು ಸ್ಟಿಚ್ ಮಾಡಿಸೋರು. ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಯಾರಾದರೂ ಊರಲ್ಲಿ ಇವಾಗ ಗೌಡ್ರು ಇರ್ತಾರೆ, ಅಂದರೆ ಒಳ್ಳೆ ಹೆಸರು ಮಾಡಿರೋರು, ದುಡ್ಡು ಕಾಸಿನಲ್ಲಿ ತುಂಬ ಚೆನ್ನಾಗಿರೋರು, ಅಂಥವ್ರ ಮನೆಯವ್ರು ಯಾರಾದ್ರೂ ಒಂದು ಕ್ವಾಲಿಟಿ ಬಟ್ಟೆ ಕಾಮನ್ನಾಗಿ ತಗೊಂಡಿರ್ತಾರೆ ಮಕ್ಕಳಿಗೆ ಅದು ಇದು ಅಂತ. ಅದನ್ನ ನೋಡಿಕೊಂಡು ಆ ಹಳ್ಳಿನಾಗ ಏನಾದರೂ ಅದೇ ಜವಳಿ ಅಂಗಡಿಗೆ ಕಾಮನ್ನಾಗಿ ಬಟ್ಟೆ ಅಂಗಡಿ ಅಂತ ಬಂದರೆ ಆಗಿನ ಸನ್ನಿವೇಶದಲ್ಲಿ ಶೆಟ್ರು ಅವರು ಜಾಸ್ತಿ ಜವಳಿ ಅಂಗಡಿಗಳು ಅಂದರೆ ಬಟ್ಟೆ ಅಂಗಡಿಗಳನ್ನು ಮಾಡ್ತಿದ್ದು. ಇನ್ಯಾರೂ ಜವಳಿ ಅಂಗಡಿ ಅಂದರೆ ಬಟ್ಟೆ ಅಂಗಡಿನ ಇಡ್ತಿರ್ಲಿಲ್ಲ. ಹಂಗಾಗಿ ಯಾರು ತುಂಬ ಪರ್ಚೇಸ್ ಇರ್ತಾರೆ ಅಂಥವ್ರ ಕಡೆ ಹೋಗಿ ಬಟ್ಟೆನ ಪರ್ಚೇಸ್ ಮಾಡೋಕ್ಕೆ ಹಳ್ಳಿಯವ್ರು ಸರ್ವೇ ಸಾಮಾನ್ಯ ಹೋದರೆ, ಇಂಥವ್ರು ಇದೇ ಬಟ್ಟೆನಪ್ಪ ತಗೊಂಡೋಗಿದ್ದು, ತುಂಬ ಚೆನ್ನಾಗಿದೆ, ತಗೊಂಡೋಗಿ ನೀವು ಅಂತಂದರೆ ಅವಾಗ ಹಳ್ಳಿನಾಗೆ ಅವರೇ ಒಳ್ಳೆ ದುಡ್ಡು ಕಾಸಿನಾಗಿರೋರು ಅಂಥವ್ರೇನೆ ಇಂಥ ಬಟ್ಟೆ ತಗೊಂಡೋಗಿದ್ದಾರೆ ಅಂದರೆ ಅವ್ರು ಒಳ್ಳೆ ಕ್ವಾಲಿಟಿ ಬಟ್ಟೆನೇ ಚಾಯ್ಸ್ ಮಾಡಿರ್ತಾರೆ, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು, ಸರಿ ನನಗೂ ಅದರಲ್ಲೇ ಕೊಡಪ್ಪ, ನನಗೂ 2 ಶರ್ಟ್ ಪೀಸು 2 ಪ್ಯಾಂಟ್ ಪೀಸು ಇಲ್ಲ ನಿಕ್ಕರ್ಗೆ ಅಂತೇಳ್ಬಿಟ್ಟು ಕಟ್ ಮಾಡಿಸ್ಕೊಂಡು ಅದನ್ನೇ ಹಬ್ಬದ ದಿನ ನೋಡಿದ್ರೆ ಊರಲ್ಲೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡ್ತಾ ಇರೋ ಥರ ಕಾಣೋರು. ಯಾಕೆಂದರೆ ಇವ್ರು ಹಾಕಿರೋದು ನೋಡ್ರು ಅದೇ ಬಟ್ಟೆನೇ ಅವ್ರು ಹಾಕಿರೋದು ನೋಡ್ರಿ, ಏನು ಅಂತಂದರೆ ನಿಮ್ಮ ಅಜ್ಜಿ ತಗೊಬಂದಂತೆ ಅದಕ್ಕೆ ನಮ್ಮ ಅಪ್ಪ ಹೋಗಿದ್ದಕ್ಕೆ ಅವರೇ ತಗೊಂಡೋಗಿದ್ದಾರೆ ಅಂದಿದ್ದಕ್ಕೆ ನಮ್ಮ ಅಪ್ಪನೂ ಅದೇ ಮತ್ತೆ ಚೆನ್ನಾಗೈತೆ ಅದನ್ನೇ ಕೊಡು ನಮಗೂ ಅಂತಬಿಟ್ಟು
ನಮ್ಮ ಅಪ್ಪನ ಅದೇ ಹೊಲ್ಸ್ಕೊಟ್ಟೈತೆ ನಮಗೆ ಬಟ್ಟೆ ಅನ್ನೋ ಥರ. ಊರಲ್ಲೆಲ್ಲ ಒಂಥರ ಚಿಕ್ಕ ಚಿಕ್ಕ ಹುಡುಗರೆಲ್ಲ ನಾವು ಇನ್ನು ನಮ್ಮ ಮನೆಯಲ್ಲಿ ಏನಾದರೂ ಕೇಳಿದ್ರೆ ಏನು ಇಷ್ಟು ದೊಡ್ಡದಾಗಿ ಶರ್ಟ್ ಹೊಲ್ಸಿದ್ಯಾ, ಇಷ್ಟು ದೊಡ್ಡದಾಗಿ ನಿಕ್ಕರ್ ಹೊಲ್ಸಿದ್ಯಾ ಅಂದರೆ, ನೀವು ಬೆಳೆ ಹುಡುಗರು 5-6 ವರ್ಷಕ್ಕೆ ತುಂಡ ಬಂದುಬಿಡ್ತವೆ, ಅಂಥದ್ದು ವರ್ಷ ಹೊಲ್ಸೋಕ್ಕಾಗುತ್ತೆ ನಿಮಗೆ ಅಂತೇಳ್ಬಿಟ್ಟು 5-6 ವರ್ಷಕ್ಕೆ ಆಗಂಗೆ ಇಲ್ಲಿಗಾದ್ರೂ ಹಾಫ್ ಶರ್ಟು ನಿಕ್ಕರ್ ಅಂತೂ ನಾವು ಪ್ಯಾಂಟ್ ಹಾಕ್ಕೊಂಡ್ರೆ ಪ್ಯಾಂಟೇ ಬೇಕಿಲ್ಲ, ನಿಕ್ಕರ್ ಹಾಕ್ಕೊಂಡ್ರೆ ಫುಲ್ ಆಗಿಬಿಡೋದು. ಆ ಥರ ನಿಕ್ಕರೂ ಹಾಫ್ ಶರ್ಟು ಹೊಲ್ಸೋರು ಆಗಿನ ಸನ್ನಿವೇಶದಾಗೆ ನಮ್ಮ ಮನೆಗಳಲ್ಲಿ. ಸೊ ಹಿಂಗೆ ಅದೊಂದು ಪಾರ್ಟ್. ಆದರೆ ಇನ್ನೂ ಹೇಳ್ಬೇಕು ಅಂದರೆ ವಿಶೇಷವಾಗಿ ಇವಾಗ ಸಮಾಧಿಗಳಿಗೆ ಪ್ರತಿಯೊಬ್ಬರೂ ಪೂಜೆ ಮಾಡ್ಕೊಬರೋಕ್ಕೆ ಅಂದರೆ ಎಲ್ಲರೂ ಮಹಾಲಯ ಮಾಸದಲ್ಲಿ ಮಾಡ್ತಾರೆ ಈ ಕಡೆ ಎಲ್ಲ. ಬಟ್ ನಮ್ಮ ಕಡೆಗೆ ಆಗಿನ ಸಿಚುವೇಶನಿಂದ ಈಗ ಪ್ರೆಸೆಂಟ್ವರೆಗೂ ನಾವು ಏನೇ ಇದ್ರೂ ದೊಡ್ಡವ್ರಿಗೆ ಎಡೆ ಹಾಕೋದು ಅಂತ ಏನೇನಿದ್ರೆ ಯುಗಾದಿ ಹಬ್ಬದಲ್ಲೇ ನಾವೆಲ್ಲ ಮಾಡೋದು. ಯಾಕಂದರೆ ನಮಗೆ ಯುಗಾದಿ ಹಬ್ಬ ಅನ್ನೋದೇ ಹೊಸ ವರ್ಷ, ದೊಡ್ಡವ್ರಿಗೆ ಎಡೆ ಹಾಕೋದು ಇದ್ರೂ ಇವಾಗಿನೇ. ಇನ್ನೊಂದು ವಿಶೇಷವಾಗಿ ಆಯುಧ ಪೂಜೆ ದಿನ ಎಲ್ಲ ಆಯುಧಗಳನ್ನು ಅಂದರೆ ನಾವು ದಿನನಿತ್ಯ ಬಳಕೆ ಮಾಡುವಂಥ ಒಂದು ವ್ಯವಸಾಯಕ್ಕೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅವನ್ನೆಲ್ಲನೂ ಆಯುಧ ಪೂಜೆ ದಿನ ಇಟ್ಟು ಪೂಜೆ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಹಳ್ಳಿಗಳ ಕಡೆಗೆ ಆ ಥರ ಇಲ್ಲ. ಆ ಆಯುಧ ಪೂಜೆ ಅಂದರೆ ಏನು ವಾಹನಗಳು, ಒಂದು 2 ವೀಲರ್ ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಕಾರು, ಬೈಕು, ಈ ಥರದಕ್ಕೆಲ್ಲನೂ ಪೂಜೆ ಮಾಡೋ ಸರ್ವೇ ಸಾಮಾನ್ಯ. ಆದರೆ ನಮ್ಮ ವ್ಯವಸಾಯದ ಸಾಮಗ್ರಿಗಳು ಏನಿರುತ್ತೆ ಅದನ್ನೆಲ್ಲನೂ ಯುಗಾದಿ ಹಬ್ಬದಲ್ಲೇ ಇಟ್ಟು ನಾವು ಪೂಜೆ ಮಾಡೋದು. ಯಾಕೆಂದರೆ ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಜೂನ್ ಜುಲೈಯಲ್ಲಿ ನಾವೆಲ್ಲ ಬೆಳೆ ಇಡಬೇಕು. ಜಮೀನಲ್ಲಿ ಮಳೆ ಬರುತ್ತೆ, ಗೇಯ್ಮೆ ಮಾಡಿ ಅದಕ್ಕೆಲ್ಲ ಬೆಳೆ ಇಡಬೇಕು. ಬೆಳೆ ಇಟ್ಟ ಮೇಲಕ್ಕೆ ಏನೇನು ನಾವು ಸಲಕರಣೆಗಳನ್ನು ಉಪಯೋಗಿಸ್ತೀವಿ ಅವನ್ನೆಲ್ಲ ಪ್ರತಿಯೊಂದು, ಈಗ ಒಂದು ಮಚ್ಚು, ಕುಡುಗೋಲು, ಲುಕ್ಲಿ, ಆಮೇಲೆ ಉಳ್ಳಾರಿ ಮಳೆ ಅಂತ ಬರುತ್ತೆ, ಬಾಳಿಸಿ, ಸುತ್ತಿಗೆ, ಆಮೇಲೆ ನೇಗಿಲು, ನಗ, ಈ ಥರದ್ದೆಲ್ಲ ಪ್ರತಿಯೊಂದು. ಈಗ ದೊಡ್ಡವ್ರಿಗೆ ಎಡೆ ಹಾಕ್ತೀವಲ್ವ, ಅವರು ಹಿರಿಯರದ್ದು ಏನು ನಾವು ಕಳಸಗಳನ್ನು ಇಟ್ಟಿರ್ತೀವಿ ಅದರ ಅಕ್ಕಪಕ್ಕದಲ್ಲೇ ಆ ವಸ್ತುಗಳೆಲ್ಲ ಇಟ್ಟು ಅವಕ್ಕೂ ಸಮೇತ ನಾವು ಪೂಜೆ ಮಾಡ್ತೀವಿ. ಯಾವ ಕಾರಣಕ್ಕೆ ಅಂದರೆ ಇನ್ನು ಏನು ಮುಂಗಾರಿ ಸ್ಟಾರ್ಟ್ ಆಗುತ್ತೆ, ಮಳೆಗಾಲ ಬಂತು, ಇನ್ನೆಲ್ಲ ಜಮೀನಲ್ಲಿ ವ್ಯವಸಾಯ ಮಾಡಬೇಕು. ಹಂಗಾಗಿ ವ್ಯವಸಾಯ ಮಾಡೋಕ್ಕೂ ಮುಂಚೆ ಆ ಪ್ರತಿಯೊಂದು ನಮ್ಮ ವ್ಯವಸಾಯಕ್ಕೆ ಏನು ಯೂಸ್ ಮಾಡ್ತೀವಿ ಸಲಕರಣೆಗಳು ಅವಕ್ಕೆಲ್ಲನೂ ಪೂಜೆ ಸಲ್ಲಿಸಿ ಅದರಿಂದ ನಾವು ಕೆಲಸನ ಪ್ರಾರಂಭ ಮಾಡಬೇಕು. ಆಗ ನಮ್ಮ ಬೆಳೆ ತುಂಬ ಉತ್ತಮವಾಗಿ ಬೆಳೆಯುತ್ತೆ, ನಮಗೆ ಮಳೆ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಸಂಪ್ರದಾಯನ ನಮ್ಮ ಕಡೆ ರೂಢಿಯಲ್ಲಿದೆ. ಸೊ ಈ ಥರ ನಮ್ಮ ಕಡೆ ಎಲ್ಲ ಯುಗಾದಿ ಮಾಡುವಂಥ ಒಂದು ಪದ್ಧತಿ ಅವತ್ತು ಇದೆ, ಇವತ್ತು ಇದೆ. ಆದರೆ ಏನಪ್ಪ ಅಂದರೆ ಅವತ್ತಿಗೆ 1.5 ತಿಂಗಳು ಬೇಕಾಗಿತ್ತು ಯುಗಾದಿ ಹಬ್ಬ ಪ್ರಿಪರೇಷನ್ ಅಂದರೆ. ಆದರೆ ಇವತ್ತಿನ ಸನ್ನಿವೇಶದಾಗೆ ಯುಗಾದಿ ಹಬ್ಬ ಅಂದರೆ ಹೇಗಾಗಿದೆ ಅಂದರೆ, ಇವತ್ತು ಯುಗಾದಿ ಹಬ್ಬ ಅಂತಂದರೆ ಬೆಳಗ್ಗೆನೇ ಎಲ್ಲ ಕೆಲಸಗಳು ಒಂದೇ ದಿನದಲ್ಲಿ ಎಲ್ಲ 2 ಅವರಲ್ಲಿ ಮುಗಿದೋಗ್ಬಿಡುತ್ತೆ. ಏನು ಬೆಳಗ್ಗೆ ಎದ್ದು ಒಬ್ಬರು ಹೋಗಿ ಪೂಜೆ ಸಾಮಗ್ರಿಗಳೇನು ಬೇಕು, ಹೂವು, ಹಣ್ಣು ಏನು ಬೇಕು ತಗೊಬನ್ನಿ. ಇನ್ನೂ ಕೆಲವರು ಬಟ್ಟೆ ಎಲ್ಲನೂ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಎತ್ಕೊಬನ್ನಿ, ಶಾಪಲ್ಲಿ ರೆಡಿಮೇಡ್ ಇರುತ್ತೆ ಹೆಂಗಿರೋ ಅನ್ನೋ ಒಂದು ಉದ್ದೇಶ. ಇನ್ನು ಪೂಜೆ ಸಾಮಗ್ರಿಗಳೆಲ್ಲ ಒಬ್ರು ತಂದರೆ, ಇದೆಲ್ಲ ಒಬ್ರು ತಂದರೆ, ಇನ್ನು ಲೇಡೀಸ್ ಎಲ್ಲರೂ ಪೂಜೆಗಳಿಗೆ ಸಂಬಂಧಪಟ್ಟಿದ್ದು ದೇವ್ರ ಕೋಣೆಯಲ್ಲಿ ರೆಡಿ ಮಾಡ್ಕೊತಾರೆ. ಇನ್ನು ಕೆಲವರು ಅಡುಗೆ ಮನೆಯಲ್ಲಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಹೂರಣ ರುಬ್ಬಿಟ್ಟು ಒಬ್ಬಟ್ಟು ತೊಟ್ಬಿಟ್ಟು ರೆಡಿ ಮಾಡಾಕ್ತಾರೆ. ಎಲ್ಲ 1 ಅವರ್ 2 ಅವರ್ 3 ಅವರ್ ಕೆಲಸಕ್ಕೆ ಮುಗಿದೋಗ್ಬಿಡುತ್ತೆ. ಯುಗಾದಿ ಹಬ್ಬದ ಒಂದು ದಿನವೇ ಎಲ್ಲ ಪ್ರಿಪ್ರೇಷನ್ ನಡೆದೋಗುತ್ತೆ ಈಗಿನ ಸಿಚುವೇಷನಲ್ಲಿ. ಬಟ್ ಆಗಿನ ಸಿಚುವೇಷನಲ್ಲಿ ಯುಗಾದಿ ಹಬ್ಬ ಅಂದರೆ 1-1.5 ತಿಂಗಳು ಕಾಲ ನಡ್ಕೊಂಡು ಹೋಗೋದು. ಇನ್ನು ಯುಗಾದಿ ಹಬ್ಬದ ದಿನ ಇಷ್ಟೆಲ್ಲ ಪ್ರಿಪ್ರೇಷನ್ ಆದಮೇಲೆ ಯುಗಾದಿ ಹಬ್ಬ ಅಂದು ಸಮಾಧಿಗೆ ಹೋಗಿ ಪೂಜೆ ಮಾಡ್ಕೊಬಂದು ಮನೆಗಳಲ್ಲಿ ದೇವ್ರ ಪೂಜೆಗಳೆಲ್ಲ ಮುಗಿಸ್ಬಿಟ್ಟು ಊಟ ಮಾಡಿಬಿಟ್ಟು ಕೆಲವರು ಚಿಕ್ಕ ಮಕ್ಕಳಾದರೆ ಎಲ್ಲರೂ ಗೋಲಿ ಆಟಾಡ. ಇವಾಗ ಗೋಲಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಮಕ್ಕಳಿಗೆ. ಗೋಲಿಗಳು ಹೇಗಿರುತ್ತೆ ಅದನ್ನು ಆಟ ಆಡೋದು ಹೆಂಗೆ ಅಂತಲೇ ಈಗಿನ ಮಕ್ಳಿಗಂತೂ ಗೊತ್ತಿಲ್ಲ. ನಮ್ಗಂದ್ರೂ ಚಿಕ್ಕ ಮಕ್ಕಳಲ್ವ, ಗೋಲಿ ಆಟ ಅಂದ್ರೇ ನಮಗೊಂಥರ ಫೇಮಸ್ಸು. ಅಯ್ಯೋ ಎಲ್ಲಿ ಗೋಲಿ ಆಡ್ತಾಯಿದ್ದಾರೆ, ಯಾವ ಬೀದಿಯಲ್ಲಿ ಆಡ್ತಾಯಿದ್ದಾರೆ, ಅಲ್ಲೂ ಫಸ್ಟ್ ಗೋಲಿ ಆಟ ಆಡಬೇಕು. ಒಂದೊಂದು ಜೋಬ್ ಈ ಕಡೆ ಎಲ್ಲ ತುಂಬಿಸ್ಕೊಂಡು ಬರ್ತಾಯಿದ್ವಿ ಗೋಲಿಗಳನ್ನ ಆಟ ಆಡಿಕೊಂಡು. ಆ ಥರ ಹುಡುಗರದೆಲ್ಲ ಆ ಅಭ್ಯಾಸ. ಆದರೆ ಇನ್ನು ದೊಡ್ಡವ್ರದ್ದು ಈಗಿನ ಸಿಚುವೇಶನಾಗಾದರೆ ಇಸ್ಪೀಟ್ ಆಡೋಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಕುಡಿಯೋಕ್ಕೆ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಅವ್ರದ್ದೇ ಆದಂಥ ದುಶ್ಚಟಗಳು, ಅವ್ರದ್ದೇ ಆದಂಥ ಚಟಗಳು ಈಗಿನ ಸನ್ನಿವೇಶದಾಗೆ. ಬಟ್ ಆಗಿನ ಸನ್ನಿವೇಶದಾಗೆ ಯಾರ ಹತ್ರನೂ ಅಂಥ ದುಡ್ಡು ಕಾಸು ಇರ್ತಿರಲಿಲ್ಲ. ಹಾಗಾಗಿ ಇಸ್ಪೀಟ್ ಆಡೋ ಅಂಥ ಚಟ ತುಂಬಾ ಕಡಿಮೆ. ಹಾಗಾಗಿ ಕುಡಿತ ಅನ್ನೋದು ನಮ್ಮ ಹಳ್ಳಿಗಳಲ್ಲಿ ಇರಲೇ ಇಲ್ಲ. ಅವಾಗೆಲ್ಲ ತುಂಬ ಕಡಿಮೆ ಅಂದರೆ ಕಡಿಮೆ. ಯಾರೋ ಹಳ್ಳಿ ಒಬ್ಬರೋ ಇಬ್ಬರು ಕುಡಿತಾ ಇದ್ದಾರೆ ಅಂದರೆ ಅಯ್ಯೋ ಅವ್ನು ಕುಡಿತಾನ
ಅನ್ನೋ ಥರ ನೋಡೋರು. ಈಗ ಅವ್ರು ತುಂಬ ಎಲ್ಲರೂ ಕುಡಿಯೋರೇ ಆಗಿಬಿಟ್ಟಿದ್ದಾರೆ. ಹಂಗಿದೆ ಈಗಿನ ಪರಿಸ್ಥಿತಿ. ಸೊ ಆಗಿನ ಸನ್ನಿವೇಶದಲ್ಲಿ ಆಗಿರ್ತಿತ್ತು, ನಾವೆಲ್ಲ ಗೋಲಿ ಆಡೋಕೆ ಹೋಗ್ತಿದ್ವಿ. ದೊಡ್ಡವರೆಲ್ಲ ಈ ಅರಳಿ ಕಟ್ಟೆಯಲ್ಲಿ ಕೂತ್ಕೊಂಡು ಹಿಂಗೆ ಇವಾಗ ಮಳೆ ಬಂದರೆ ಏನು ಬೆಳೆ ಇಡಬೇಕು, ಏನೇನಕ್ಕೆ ಇಡಬೇಕು, ರಾಗಿ ಇಡೋದ, ಜೋಳ ಇಡೋದ, ಯಾವ ಜಮೀನಿಗೆ ಎಲ್ಲಿಡಬೇಕು, ಆ ಹೊಲ್ದ ಹತ್ರ ಏನು ಇಡಬೇಕು, ಈ ಹೊಲ್ದ ಹತ್ರ ಏನು ಇಡಬೇಕು ಅಂತ ಹಿಂಗೆ ಡಿಸ್ಕಷನ್ ಮಾಡೋರು. ಇನ್ನು ಲೇಡೀಸಾ ಮನೆಗಳ ಮುಂದೆ ಚೌಕಾಬಾರ, ಯಾಕಂದರೆ ತುಂಬ ಬಿಸಿಲು ಕಾಲ ಅಲ್ವಾ, ಮನೆ ಮುಂದೆ ಚೌಕಾಬಾರ ಎಲ್ಲ ಲೇಡೀಸು ಸೇರಿಕೊಂಡು ಚೌಕಾಬಾರ ಆಡೋದು. ಇನ್ನಿತರೆ ರಂಗೋಲೆ, ಅಂದರೆ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ ಈ ಥರ ಅಂತಬಿಟ್ಟು ನಿನಗೆ ಗೊತ್ತಿರೋದು ನಾನು ಹೇಳ್ಕೊಡೋದು, ನನಗೆ ಗೊತ್ತಿರೋದು ನಿನಗೆ ಹೇಳ್ಕೊಡೋದು. ಈ ಥರ ಒಂದು ಬಾಂಧವ್ಯ, ಬಾಂಡಿಂಗು ಅವಾಗೆಲ್ಲ ಆ ಥರ ಚೆನ್ನಾಗಿತ್ತು. ಈಗಿನ ಸಿಚುವೇಶನ್ನಲ್ಲಿ ಹುಡುಗರು ಅಂತಂದರೆ ಮನೆಯಲ್ಲಿ ಇಲ್ಲ ಕ್ರಿಕೆಟ್ ನೋಡ್ಕೊಂಡಿರೋದು, ಇಲ್ಲಾಂದರೆ ಇಸ್ಪೀಟು, ಯುಗಾದಿ ಅಂದರೆ ಇಸ್ಪೀಟು ಹೋಗ್ಬಿಡೋದು. ಇನ್ನು ಕೆಲವ್ರು ಹೇಳಿದ್ನಲ್ಲ ಆಗಿನ ಸಿಚುವೇಶನ್ ಹಿಂಗೆ ಈ ಥರ. ಇನ್ನು ಲೇಡೀಸಾ ಈಗಿನ ಸಿಚುವೇಶನಲ್ಲಿರೋರು ಮನೆಗಳಲ್ಲಿ ಎಲ್ಲರೂ ಸೇರಿದ್ದಾರೆ ಅಂದರೆ ಇನ್ನು ಅಕ್ಕಪಕ್ಕ ಮನೆಯವರು ಒಂದು 2-3 ಬಂದು ಸೇರ್ಕೊಂಡಿದ್ದಾರೆ ಅಂದರೆ ಎಲ್ಲನೂ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿಬಿಟ್ಟಿರ್ತಾರೆ. ಈ 5G ನೆಟ್ವರ್ಕು ಸಹ ಇಷ್ಟೊಂದು ಸ್ಪೀಡಾಗಿ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇಷ್ಟೊಂದು ಮಾಹಿತಿನ ಕಲೆ ಹಾಕಿ ಸ್ಪ್ರೆಡ್ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಹೆಣ್ಮಕ್ಳು ಸ್ಕಿಲ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು ಈಗಿನ ಸನ್ನಿವೇಶದಲ್ಲಿ. ಈಗ ಸ್ಮಶಾನಕ್ಕೆ ಹೋಗಿ ಸಮಾಧಿಗಳಿಗೆಲ್ಲ ಪೂಜೆ ಮಾಡ್ಕೊಬರೋಂಥ ಸನ್ನಿವೇಶದಲ್ಲಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋವಂಥ ಸನ್ನಿವೇಶದಲ್ಲಿ, ಹೋಗೋ ಬರೋ ರಸ್ತೆಯಲ್ಲಿ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿಬಿಟ್ಟಿರ್ತಾರೆ. ಯಾರು ಯಾವ ಥರ ಬಟ್ಟೆ ಹಾಕಿದ್ದಾರೆ, ಯಾವ ಥರ ವೇರ್ ಮಾಡಿದ್ದಾರೆ, ಯಾವ ಥರ ಜ್ಯುವೆಲರ್ಸ್ ಹಾಕಿದ್ದಾರೆ, ಹಿಂಗೆಲ್ಲ ನೋಡ್ಬಿಟ್ಟು ಅವ್ರು ಆ ಥರ ಹಾಕಿದ್ರು, ಇವ್ರು ಈ ಥರ ಹಾಕಿದ್ರು, ಹಂಗೆ ಹಿಂಗೆ ಅಂತಬಿಟ್ಟು ಈ ಥರ ಎಲ್ಲ ಕೂತ್ಕೊಂಡು ಡಿಸ್ಕಷನ್ನು ಈ ಹೆಣ್ಮಕ್ಳದ್ದು ಈಗಿನ ಸನ್ನಿವೇಶದಾಗ ನಡೀತಿರುತ್ತೆ. ಸೊ ಹಂಗಾಗಿ ಆವಾಗ ಸಂಬಂಧಗಳಿಗೆ ಬೆಲೆ ಇತ್ತು. ಈಗ ಸಂಬಂಧ ಅಂದರೆ ಏನೋ ಅಂತಲೇ ಗೊತ್ತಿಲ್ಲ, ಏನೋ ಕಾಟಾಚಾರಕ್ಕೆ ಹೌದಾ ಚೆನ್ನಾಗಿದ್ದೀರಾ ಅನ್ನೋ ಥರ ಸನ್ನಿವೇಶಕ್ಕೆ ಎದುರಾಗ್ಬಿಟ್ಟಿದೆ. ಸೊ ಹಂಗಾಗಿ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ಕೊತೀನಿ, ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ, ಅಂದರೆ ಕಹಿ ಮತ್ತು ಸಿಹಿ ಎರಡೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ಸ್ನೇಹಿತರುಗಳಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅಥವಾ ಊರಿನ ಪ್ರತಿಯೊಬ್ಬ ನಾಗರಿಕರಾಗಿರ್ಬೋದು, ಎಲ್ಲರೂ ನಾವೆಲ್ಲ ಒಂದೇ ಉದ್ದೇಶಕ್ಕೆ ನಾವು ಇದ್ದೀವಿ ಅನ್ನೋ ಸನ್ನಿವೇಶದಲ್ಲಿ ನಾವು ಬದುಕಬೇಕು, ತೋರಿಸ್ಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಇನ್ನೊಂದು ಆಗಿನ ಸಿಚುವೇಷನಲ್ಲಿ ಗುಡಿಸಲು ಮನೆಗಳು ಅಂತ ಹೇಳಿದೆ. ಈಗಿನ ಸಿಚುವೇಷನಲ್ಲಿ ಎಲ್ಲ RCC ಮನೆಗಳೆಲ್ಲ ಮೋಲ್ಡು, ಎಲ್ಲ ಡೂಪ್ಲೆಕ್ಸ್ ಮನೆಗಳು ಅವು ಇವು ಎಲ್ಲ ಕಟ್ಕೊಂಡಿದ್ದಾರೆ. ಸರ್ಕಾರದಿಂದ ಸವಲತ್ತುಗಳು ಸಿಕ್ಕಿದೆಯೋ ಇಲ್ವೋ ಹಳ್ಳಿಗಳಿಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬರು ಇವತ್ತು ಬೆಂಗಳೂರಂಥ ನಗರದಲ್ಲಿ ಬಂದು ದುಡಿಮೆ ಮಾಡಿ ಸಂಪಾದನೆ ಮಾಡಿ ಹಳ್ಳಿಗಳಲ್ಲಿ ಸ್ವಲ್ಪ ಕೂಡಿಟ್ಟ ಹಣದಿಂದ ಅವ್ರಿಗೆ ಸ್ವಂತವಾದಂಥ ಮನೆ, ಅವ್ರಿಗೆ ಹೆಂಗೆ ಡಿಸೈನಿಂಗ್ ಬೇಕೋ, ಇಂಟೀರಿಯರ್ ವರ್ಕ್ ಬೇಕೋ, ಹೊರಗಡೆ ಔಟ್ಲುಕ್ ಹೆಂಗೆ ಬೇಕೋ ಹಂಗೆಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಮನೆಗಳೆಲ್ಲನೂ ಕಟ್ಕೊಂಡಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ, ನಮ್ಮ ಕಡೆ ಅಂತಲ್ಲ ಎಲ್ಲ ಕಡೆಗೂ ಹಂಗೆ ಮಾಡ್ಕೊಂಡಿದ್ದಾರೆ. ಸರ್ಕಾರದಿಂದ ಏನು ಸವಲತ್ತು ಹಳ್ಳಿಗಳಿಗೆ ಸಿಕ್ಕಿದೆಯೋ ಗೊತ್ತಿಲ್ಲ, ಆದರೆ ತನ್ನ ದುಡಿಮೆಯಿಂದ, ತನ್ನ ಶ್ರಮದಿಂದ ಚೆನ್ನಾಗಂತೂ ಮನೆಗಳು ಕಟ್ಕೊಂಡು ಎಲ್ಲರೂ ಅಭಿವೃದ್ಧಿಯಿಂದ ಚೆನ್ನಾಗಿ ಬದುಕು ಬಾಳ್ತಾ ಇದ್ದಾರೆ. ಸೊ ಅದೇ ಥರ ನಾನು ಮನೆ ಚೆನ್ನಾಗಿರಬೇಕು, ನಮ್ಮ ಮನೆ ಚೆನ್ನಾಗಿರಬೇಕು ಅಂತ ಹೆಂಗೆ ನೀವೆಲ್ಲ ಬಯಸ್ತಿರೋ ಅದೇ ಥರ ನಮ್ಮ ಅಕ್ಕಪಕ್ಕದವರು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ನಮ್ಮ ಸ್ನೇಹಿತರುಗಳು ಎಲ್ಲ ಸಂಬಂಧಗಳು ಎಲ್ಲ ಬಾಂಡಿಂಗ್ ತುಂಬ ಚೆನ್ನಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಯುಗಾದಿ ಹಬ್ಬದಿಂದ ಬೇವು ಬೆಲ್ಲ ಅಂದರೆ ಅರ್ಧ ಸಿಹಿ ಅರ್ಧ ಕಹಿ ಎರಡನ್ನೂ ಒಟ್ಟಿಗೆ ಸಾಗಬೇಕು, ಅವೆರಡೂ ಒಟ್ಟಿಗೆ ಇರಬೇಕು ಅನ್ನೋ ಥರ ನಮ್ಮ ಜೀವನವೂ ಅಷ್ಟೇ. ಪ್ರತಿಯೊಬ್ಬರೂ ಒಂದಾಗಿರಬೇಕು, ನಾವು ಒಂದಾಗಿ ಯುಗಾದಿ ಹಬ್ಬನ ಆಚರಿಸ್ಬೇಕು ಅಂತ ಪಣ ತೊಟ್ಟು ನಮ್ಮ ಕಷ್ಟಗಳಾಗಲಿ ಸುಖಗಳಾಗಲಿ ಸಹಭಾಗಿತ್ವದಲ್ಲಿ ನಾವು ನಡೆಯೋಣ ಅನ್ನೋದನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.